ಮಾಡಿಸ್ತೀನಿ. ಇಲ್ಲ ನಾನು ಇದು ಮಾಡಿಸ್ತೀನಿ ಮ್ಯಾಮ್. ಇದೆಲ್ಲ ಬೆಳಗುತ್ತೆ ಅದಾದ್ರು ಹೋಗಿದ್ಯಾ ಮ್ಯಾಮ್? ಹೌದಾ ಸರ್? ಲೈಟಿಂಗ್ ಅವರು ಯಾರು ನಿಮ್ದನಾ? ನೋಡಿ ಇದು ಲೈಟ್ಸ್ ಎಲ್ಲ ಈಗ ನೋಡಿ ಆ ಎಂಡಿಂದ ಈ ಎಂಡ್ವರೆಗೂ ಇವತ್ತು ಲೈಟಿಂಗ್ಸ್ ಎಲ್ಲ ಒಂದು ಸಲ ಚೆಕ್ ಮಾಡಿಸಿ ತಪ್ಪಾಗಿರೋದು ಹಾಕಿ. ಹಾಂ ಪಾಪ ಎಲ್ಲ ಮಕ್ಕಳು ಓದೋ ಬಡವರಿರೋ ಏರಿಯಾ ಇವತ್ತು ರೆಡಿ ಮಾಡಿಸ್ತೀರಾ? ನೋಡಿ ಅದು ಸ್ಟಾರ್ಟಿಂಗ್ ಪಾಯಿಂಟು, ಅದು ಎಂಡಿಂಗ್ ಪಾಯಿಂಟ್. ಆ ಕಡೆ ಈ ಕಡೆ ಮಿಸ್ ಮಾಡಿ ಬನ್ನಿ. ಹಾಂ అవునమే ఏమన్నా గవర్నమెంట్ ఇంకా ఏది ఉందా? సర్కార్ ఇంకా అవునా? సరే ఆరోగ్యం ఎట్లుంది? ఆరోగ్యం సరే వద్దా? హుషారు వస్తాను ఇంటింటికి విజిట్. ಕುಡಿಯೋ ನೀರು ವಾರಕ್ಕೆ ಒಂದ್ಸಲನಾ ಸರ್ ಪ್ರಾವಿಷನ್ ಇರೋದು? ಅಣ್ಣ ವಾರಕ್ಕೆ ಒಂದೇ ಸಲನಾ ನೀರು ಕುಡಿಯೋ ನೀರು ಬಿಡೋದು? ಸರಿ ರೈನ್ ಚೆನ್ನಾಗಿ ಆಗ್ತಿದೆ, ರೈನ್ ಚೆನ್ನಾಗಿ ಆಗ್ತಿದೆ ಆದರೆ ಇಲ್ಲ ನಾವು ಏನಂದರೆ ಸ್ವಲ್ಪ ಅದು ನಮ್ಮ ಹತ್ರ ಈಗ ಜಕ್ಕಲಮಡುಗು ಅಲ್ಲಿ 1000 TMC, ನಮ್ಮ ಹತ್ರ 1000 ML ಇದೆ. ಇನ್ನೊಂದು 166 ಡೇಸ್ಗೆ ಆಗುತ್ತೆ. ಈಗ ವಾಟರ್ ಟ್ಯಾಂಕ್ ಕೆಪಾಸಿಟಿ ಇನ್ನು 5.5 ತಿಂಗಳಿಗಾಗುತ್ತೆ. ಈ 2 ತಿಂಗಳು ಮಳೆ ಜಾಸ್ತಿ ಆದರೆ ನಾವು ನೆಕ್ಸ್ಟ್ ಸಮ್ಮರ್ನ ತಲೆಯಲ್ಲಿ ಇಟ್ಕೊಂಡು ಡಿಸಿಷನ್ ತೊಗೊತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡಿ ಮಳೆ ಚೆನ್ನಾಗಿ ನಾವು ಅದೇನು ಟಿಫನ್ ಅಣ್ಣ ಏಮ್ರಾ? ಅದೇ ವಾರಕ್ಕೆ ಒಂದ್ಸಲ ಬಿಡ್ತಿದ್ದಾರೆ. ಹಾಂ ಇದು ಇಲ್ಲಿ ಕಸ ಕೊಡ್ಸ್ಬೇಕಾದ್ರೆ ಹುಡುಗರು ಸರಿ ಇಲ್ಲ, ಎಲ್ಲಿಂದ ಬರ್ತಾರೆ ಏನೇನೋ ಮಾತಾಡ್ತಾರೆ. ಯಾರು ಕಮಿಷನರ್ ಸರ್? ಯಾರೋ ಗೊತ್ತಿಲ್ಲ ಸರ್. ನಾನು ಮಾಡ್ತೀನಿ ರೀ ಫಾಲೋ ಅಪ್ ನೋಡಿ ಇದೆ ಗೇಟ್ ಅರ್ಬನ್ ಇವ್ರು. ಓಹ್ ಅಕ್ಕ ಬರ್ರಿ, ನಿಮ್ಮ ಆಶೀರ್ವಾದ ಇರಲಿ ಅಕ್ಕ. ಥ್ಯಾಂಕ್ ಯು ಸೊ ಮಚ್. ಬರಲಾ ಅಕ್ಕ? ಥ್ಯಾಂಕ್ ಯು. ನಮಸ್ತೆ. ಏನೈತಿ ಏನಾದರೂ ಸರ್ಕಾರದಿಂದ ಆಗೋದಿದೆಯಾ? ಇದೆ ಸರ್ಕಾರ. ಅದೇ ನಾನು ಹೇಳೋದು ಫಸ್ಟ್ ಆಫ್ ಆಲ್ ಹೇಳೋದು ಸರ್ಕಾರ ತಾಲೂಕು ಕಚೇರಿಯಲ್ಲಿ ಆಗ್ಬೋದು, ನಾನು ಯಾರೇ ಇರ್ಬೋದು ಟೌನಲ್ಲೆಲ್ಲ ಆಗ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟೇ, ನನ್ನೇ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಅಷ್ಟೇ, ಏನೇ ಆಗಲಿ ಖಾತೆ ವ್ಯವಹಾರ ಆಗಲಿ ಏನೇ ಪ್ರತಿಯೊಂದು ಫೀಸ್ಗಳಾಗಲಿ ಅದನ್ನು ಕರೆಕ್ಟಾಗಿ ಕರೆಕ್ಟ್ ಇನ್ ಟೈಮಿಗೆ ಮಾಡೋದು. ನಾನು ಇದನ್ನು ತುಂಬ ದಿವಸ ಹೇಳಬೇಕು, ಪ್ರತಿಯೊಬ್ಬರಿಗೂ ಯಾರು ಬಂದು ಹೇಳಬೇಕು ಅನ್ನೋದು ಇದೆ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ಗಳು ಸರಿಯಾಗಿ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕು. ಇದು ನನ್ನ ಮೊದಲಿಂದ ಆಮೇಲೆ ಅಲ್ಲ ನಾನು ಒಪಿನಿಯನ್ ಸರ್, ಅದು ಯಾರು ಅದನ್ನ ಇದು ಮಾಡೋದು ಅದನ್ನು. ಆಮೇಲೆ ಆಟೋಗಳಲ್ಲಿ ಸ್ವಲ್ಪ ಡಿಮ್ಯಾಂಡಿಂಗ್ ಮಾಡ್ತಾರೆ, ಅದು ಏನು ತಗೋಬೇಕು ತಗೋಬೇಕು. ನನ್ನ ಸಮಸ್ಯೆ ನೋಡ್ಬಾರ್ದು, ನಮ್ಮ ಸಮಸ್ಯೆ ನೋಡ್ಬೇಕಲ್ವಾ? ನನ್ನ ಸಮಸ್ಯೆ 1000 ಇರುತ್ತೆ. ನಿಮಗೆ ಗೊತ್ತು, ಯಾಕಂದ್ರೆ 2009 ಇಂದ ನೀವು APS ಸರ್ ಇದ್ದಾಗಿಂದ ನಾನು ನಿಮ್ಮ ಇನ್ಸ್ಪಿರೇಷನ್ ಕೇಳ್ಕೊಂಡ್ ಬಂದೀನಿ. ನಾನು ಓದಿದ್ದೆ ಅಲ್ಲೇ PUC. ಅವಾಗ ನಿಮ್ಮ ಇದೆಲ್ಲ ನೋಡಿ ನಾವು ಅಲ್ಲಿರೋದು ಸರ್, ನಮ್ಮನ್ನ ಬಾಡಿಗೆ ಬಂದಿರೋದು ಕೋದಂಡಸ್ವಾಮಿ ಕ್ಷೇತ್ರದ ಎದುರುಗಡೆ ಇರೋದು ನಾವು ನಂದಿ ಬೆಳಿಗ್ಗೆ. ಸೊ ನಾನು ಹೇಳ ಸರ್ ಜನಗಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಅದೊಂದೇ ಸರ್ ನಾನು ಹೇಳ್ಬೇಕಾದ್ರೆ ಪಬ್ಲಿಕ್ ಜನಗಳು, ಯಾಕೆಂದ್ರೆ ಒಂದು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಚೆನ್ನಾಗಿ ನೀವು ಚೆನ್ನಾಗಿರ್ತೀರ ಅಲ್ವಾ ಸರ್? ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಜನಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಪಾಪ ಕಾಮನ್ ಪೀಪಲ್ಗೆ ತುಂಬ ತೊಂದರೆಗಳಾಗುತ್ತೆ. ಆಟೋದವರು ಸರಿಯಾಗಿರಲ್ಲ, ನಾನು ಪ್ರತಿಯೊಬ್ಬರು ಯಾರು ಅವ್ರುಗಳು ಸರಿ ಇರಲ್ಲ, ತುಂಬ ಡಿಮ್ಯಾಂಡ್ ಮಾಡ್ತಾರೆ. ತಗೊಳ್ಳಿ ಏನಿದೆ ತಗೋಬೇಕು ಅಷ್ಟೇ. ನಾನು ಹೇಳೋದು ಗೌರ್ಮೆಂಟ್ ಕಚೇರಿಗಳಲ್ಲಾಗ್ಬೋದು, ಸರ್ಕಾರಿ ಕಚೇರಿ ಸ್ವಲ್ಪ ಅದರೊಳಗೆ ವ್ಯವಹಾರಗಳು ಸ್ವಲ್ಪ ಇನ್ ಟೈಮ್ ನಡೆಯಲ್ಲ. ನಾರ್ಮಲ್ ಪೀಪಲ್ ಈ ಹಾಸ್ಪಿಟಲ್ ನಿಮಗೆ ಗೊತ್ತು, ಧೈರ್ಯವಾಗಿ ಏನೇ ಪ್ರಾಬ್ಲಮ್ ಅಂದ್ರು ಧೈರ್ಯ ಇಲ್ಲ ಅವ್ರಿಗೆ, ಓಕೆ ನಾನು ಟ್ರೀಟ್ಮೆಂಟ್ ತೊಗೊಂಡು ಬರ್ತೀನಿ ಅನ್ನೋದು. ನಾನೇ ನನ್ನ ರಿಲೇಷನ್ ಸುಮಾರು ನೋಡಿ, ಈಗ ನೋಡಿ ಎಲ್ಲರೂ ಈಗ ಮುದ್ದನಹಳ್ಳಿ ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ಲಿ ಫ್ರೀ ಅಲ್ಲೇ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳಲ್ಲ, ಅದು ನಮ್ಮ ಸರ್ಕಾರ ಗೌರ್ಮೆಂಟ್ ಹಾಸ್ಪಿಟಲ್ ಉಪಯೋಗ ಆಗೋದು ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ಇದನ್ನ ಮೊದಲು ಫಸ್ಟ್ ಇದು ಮಾಡ್ಕೊಡಿ ಸರ್ ದಯವಿಟ್ಟು. ಹಾಸ್ಪಿಟಲ್, ಎಜುಕೇಶನ್, ಪ್ರದೀಪಣ್ಣ ಹೈಜೀನ್, ಎಜುಕೇಶನ್ ಮಾಮೂಲು ಅದನ್ನ ಸ್ವಲ್ಪ ಎಜುಕೇಶನ್ ಚೆನ್ನಾಗಿರ್ಬೇಕು. ಈಗ ಮಾಮೂಲು ಗವರ್ನಮೆಂಟ್ ಸರ್ಕಾರಿ ಸ್ಕೂಲ್ಗಳಿಗೆ ಸ್ವಲ್ಪ ತೊಂದರೆ ಇದ್ರೆ ಅದನ್ನ ಖಂಡಿತ ಮಕ್ಕಳಿಗೆ ಅದನ್ನ ಖಂಡಿತ ಸರ್ ದೊಡ್ಡ ಇದು ಬೇಡ. ನಾನು ಕೇಳೋದು ಸರ್ಕಾರಿ ಸ್ಕೂಲ್ಗಳಿಗೆ ತುಂಬಾ ಅನುಕೂಲ ಮಾಡ್ಕೊಡ್ತೀನಿ. ಟೀಚರ್ಸ್ಗಳಾಗ್ಬೋದು, ಅದ್ರೊಳಗೆ ಏನು ಹಾಸ್ಟೆಲ್ಗಳ. ಮೇಡಮ್ ನಮಸ್ಕಾರ, ಚೆನ್ನಾಗಿದ್ದೀರಾ ಮ್ಯಾಮ್? ಹಾಯ್ ಅಮ್ಮ, ಎಷ್ಟನೇ ಕ್ಲಾಸು? ಗುಡ್, ಆಲ್ ದಿ ಬೆಸ್ಟ್. ಬರ್ತೀನಿ ಮ್ಯಾಮ್, ಸರ್ಟೈನ್ಲಿ. ಥ್ಯಾಂಕ್ ಯು, ಬಾಯ್ ಬ್ರದರ್. ಚೆನ್ನಾಗಿರಿ.